ರಾಜನಿವಾಸ ಅನ್ನೋದು ತುಂಬ ವರ್ಷಗಳ ಕನಸು ನಮ್ಮೆಲ್ಲರದ್ದು. ಯಾಕೆಂದರೆ ಎಲ್ಲರೂ ತುಂಬ ಎಫರ್ಟ್ ಹಾಕಿದ್ದೀವಿ. ಆಮೇಲೆ ಯಾವತ್ತೇ ಆದ್ರೂ ನನ್ನ ಆರ್ಟಿಸ್ಟ್ ಆಗಿ ನಾನು ನನ್ನ ಪರವಾಗಿ ಹೇಳಬೇಕು ಅಂದರೆ ಯಾವತ್ತೂ ಯಾವುದಕ್ಕೂ ಕೊರತೆ ಮಾಡದೇ ಇರುವಂತಹ ಟೀಮ್ ಇದು. ನನಗೆ ನಾವೆಲ್ಲೋ ಹೋಗ್ತೀವಿ, ಯಾವುದೋ ಔಟ್ಡೋರ್ ಶೂಟಿಂಗ್ ಹೋಗ್ತೀವಿ ಅಂತ ಅಂದಾಗ್ಲೂ ತುಂಬ ನೀಟಾಗಿ ನೋಡ್ಕೊಂಡಿರೋವಂಥ ಪ್ರೊಡ್ಯೂಸರ್ಸ್ ಇವರಿಬ್ಬರು. ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂಜನಪ್ಪ ಸರ್ಗೆ ಮತ್ತು ಲೋಕೇಶ್ ಗೌಡ ಸರ್ಗೆ. ಯಾಕೆಂದರೆ ಸ್ಟಾರ್ಟಿಂಗಿಂದ ಇದೇ ಕಾನ್ವರ್ಸೇಷನ್ ತುಂಬ ಸಲ ಆಗಿದೆ ನಮ್ಮ ಮಧ್ಯ. ಸಿನಿಮಾ ಹೇಗಿದೆ ಅಂತ ನೋಡಬೇಕು ಅಂತೆಲ್ಲ ನಾವು ಮಾತಾಡಿದ್ದೀವಿ. ಅದು ಇವತ್ತು ನಾನು ಟ್ರೇಲರ್ ನೋಡಿದಾಗ ನಾನು ಫಸ್ಟ್ ಟೈಮ್ ನೋಡಿದ್ದು. ನನಗೆ ಒಂಥರ ಶಾಕ್ ಆಗೋಯಿತು. ತುಂಬ ಚೆಂದ ಬಂದಿದೆ ಟ್ರೇಲರು. ಮಿಥುನ್ ಸರ್ಗೆ ಆ್ಯಕ್ಚುಲಿ ಥ್ಯಾಂಕ್ಸ್. ತುಂಬ ಒಳ್ಳೆ ಅಂದರೆ ಡೈರೆಕ್ಷನ್ ಅಂತ ಬಂದಾಗ ಹೀಗೆ ಬರಬೇಕು ಅಂತ ಏನೇ ಮಾಡಿದ್ರೂ ಬಿಡ್ತಾ ಇರಲಿಲ್ಲ. ಇದು ಒಂಚೂರು ನಾವೇನೋ ಬೇರೆ ಥರ ಮಾಡ್ತಿದ್ವಿ ಅಂದರೆ ಇಲ್ಲ ನನ್ನ ತಲೆಯಲ್ಲಿ ಇದೇ ಥರ ಇದೆ, ಈ ಥರ ಶಾರ್ಟ್ ಬೇಕು ಅಂದರೆ ಈ ಥರ ಶಾರ್ಟೇ ಬೇಕು ಕೃತಿಕಾ ಅಂತ ಹೇಳಿ ಮಾಡಿಸಿರೋವಂಥ ಚಿತ್ರ ಇದು. ಎಷ್ಟು ದಿನ ವರ್ಕ್ ಮಾಡಿದ್ದೀನೋ ಅಷ್ಟು ದಿನವೂ ತುಂಬ ಖುಷಿಯಾಗಿ ವರ್ಕ್ ಮಾಡಿರುವಂಥ ಪಾತ್ರ ಇದು. ಪೊಲೀಸ್ ಅಧಿಕಾರಿ ನಾನು ಇದರಲ್ಲಿ. ಒಂದು ಥ್ರಿಲ್ಲರ್ ಸ್ಟೋರಿ ಇದು. ತುಂಬ ಚೆಂದ ಬಂದಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ನನಗೆ ಯಾವತ್ತೂ ನಾನು ಯಾವ ಜಾಗದಲ್ಲಿ ಹೋದ್ರೂ ಅಥವಾ ಯಾವ ಸಿನಿಮಾ ಪ್ರೆಸ್ ಮೀಟ್ಗಳಲ್ಲಿ ಹೋದ್ರೂ ಕನ್ನಡ ಅಂತ ಬಂದಾಗ ನಾನು ಕನ್ನಡದ ಬಗ್ಗೆ ಮಾತಾಡಿಲ್ಲ. ಇವತ್ತು ಒಂದು ಖುಷಿ ಏನಪ್ಪ ಅಂತಂದರೆ, ನನ್ನ ತಾಯಿ ಇದ್ದಾರೆ. ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನಂದಪುರಂನ ಟೀಚರ್ ಅವರು. ಈಗ ರಿಟೈರ್ ಆಗಿದ್ದಾರೆ. 5ರಿಂದ 7ನೇ ಕ್ಲಾಸಿನವರೆಗೂ ನಾನು ಕನ್ನಡ ಶಾಲೆನಲ್ಲಿ ಓದಿರೋದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನಂದಪುರಂ. ಸೊ ಅದು ಸಾಗರ ತಾಲೂಕಿನಲ್ಲಿರುವಂಥ ಒಂದು ಹೋಬಳಿ. 5ರಿಂದ 7ನೇ ತರಗತಿವರೆಗೂ ನನಗೆ ಅವರು ಗುರು. ನನಗೆ ಅವರು ಮ್ಯಾಥ್ಸ್ ಟೀಚರ್ ಅವರು. ಗಣಿತ ಕನ್ನಡ ಎಲ್ಲ ಮಾಡ್ತಿದ್ರು ಎಲ್ಲ ಟೀಚರ್ ಅವರು. ಸೊ ನನಗಿವತ್ತು ಒಂದು ಖುಷಿ ಏನಪ್ಪ ಅಂದರೆ, ಇವತ್ತು ಗುರುಪೂರ್ಣಿಮಾ. ನನ್ನ ತಾಯಿನೇ ನನಗೆ ಗುರು ಸುಮಾರಷ್ಟು ವಿಷಯಗಳಿಗೆ, ಲೈಫಲ್ಲಿ ಕೂಡ ಮತ್ತು ಸ್ಕೂಲಲ್ಲಿ ಕೂಡ ಅವ್ರು ನನ್ನ ಗುರು. ನೀವು ಮಾತಾಡಬೇಕಂತೆ ನಿಮ್ಮ ಪಾತ್ರದ ಬಗ್ಗೆ ಏನಾದರೂ ಮಾತಾಡ್ತೀನಿ. ಏನು ಕ್ವೆಶ್ಚನ್ ಏನು ನನ್ನ ಪಾತ್ರದ ಬಗ್ಗೆ? ನಮ್ಮ ನಿರ್ದೇಶಕರು ಹೇಳಿರೋದು ಜಾಸ್ತಿ ಬಿಟ್ಕೊಡೋಂಗಿಲ್ಲ ಅಂತ. ಸೊ ಯಾಕಂದರೆ ಸಸ್ಪೆನ್ಸ್ ಇದೆ ಇದರಲ್ಲಿ. ಒಂದು ಡ್ಯುವೆಲ್ ಕ್ಯಾರೆಕ್ಟರ್ ಬರುತ್ತೆ. ಸೊ ಇದೊಂದು ಥ್ರಿಲ್ಲರ್ ಆಗಿರೋದ್ರಿಂದ ಜಾಸ್ತಿ ಅದ್ರ ಬಗ್ಗೆ ಮಾತಾಡೋದಕ್ಕಾಗಲ್ಲ. ಬಟ್ ಇದೊಂದು ಥ್ರಿಲ್ಲರ್. ಸೊ ಒಂದು ಮಿಸ್ಟ್ರಿಯನ್ನು ಸಾಲ್ವ್ ಮಾಡುವಂಥ ಒಂದು ಕ್ಯಾರೆಕ್ಟರು. ಅದರ ಜೊತೆಗೇ ಸ್ವಲ್ಪ ಲವಲವಿಕೆಯಲ್ಲಿರುವಂತಹ ಪಾತ್ರ. ಈಗ ಇನ್ಸ್ಪೆಕ್ಟರ್ ಆಗಿದ್ದ ಕೂಡಲೇ ತುಂಬ ಸೀರಿಯಸ್ ಆಗಿ ನಡ್ಕೊಳ್ಳೋದು ಆ ಥರ ಎಲ್ಲ ತುಂಬ ರಿಯಲಿಸ್ಟಿಕ್ ಆಗಿ ಒಬ್ಬ ನಾರ್ಮಲ್ ಮನುಷ್ಯ ಮನೇಲಿ ಹೇಗಿರ್ತಾನೋ ಆ ಥರ ಇರುವಂಥ ಪಾತ್ರ. ಜೊತೆಲಿ ಇನ್ನೊಂದು ಸೀಕ್ರೆಟ್ ಬೇರೆ ಇದೆ, ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ಅಷ್ಟು ಹೇಳಬಲ್ಲೆ. ಅಂದರೆ ಪಾತ್ರ ಮಾಡ್ತಾನೆ ಬರ್ತಾ ಇರೋದು ವರ್ಷಗಳಿಂದ. ಸ್ಟಾರ್ಟ್ ಮಾಡಿರೋದು ವರ್ಷ ನಮ್ಮದು ಯಾವಾಗ ಸಹ ಸ್ಟಾರ್ಟ್ ಮಾಡಿದ 2020 ಅಷ್ಟೇನಾ? ಏನು ಬೇರೆ ಪ್ರಶ್ನೆಗಳು?